ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಜನಾಕ್ರೋಶದಿಂದ ತತ್ತರಿಸಿ ಹೋಗ್ತಾ ಇದೆ. ಒಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಬಲೂಚಿಸ್ತಾನ ರಣರಂಗವಾಗ್ತಾ ಇದೆ. ಅಲ್ಲಿ BLA ಹಾಗೂ TTPಗಳು ಬೇರೆ ಬೇರೆಯಾಗಿ ಪಾಕಿಸ್ತಾನದ ಸೈನಿಕರನ್ನ, ಪೊಲೀಸರನ್ನ, ಅರೆಸೇನಾ ಪಡೆಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇವೆ. ಹಾಗೇನೆ BLA ಬಲೂಚ್ನಲ್ಲಿರುವ ಚೈನಾದ ಆಸ್ತಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಈಗ ತನ್ನದೇ ಜನರ ವಿರುದ್ಧ ಸೇನೆಯನ್ನ ಬಳಸಬೇಕಾದ ಅನಿವಾರ್ಯತೆಯಲ್ಲಿದೆ. ಈ ನಡುವೆ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಎಲ್ಲಾ ಬೆಳವಣಿಗೆಗಳ ಹಿಂದೆ ಭಾರತ ಮತ್ತು ತಾಲಿಬಾನ್ ಸರ್ಕಾರ ಇದೆ ಅಂತ ಪಾಕಿಸ್ತಾನದ ISPR ಹೇಳ್ತಾ ಇದೆ. ಇದೆಲ್ಲದರ ನಡುವೆ ನಂದು ಒಂದು ಇರಲಿ ಅಂತ ಟ್ರಂಪ್ ಮಹತ್ತರವಾದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಟ್ರಂಪ್ ಹೇಳಿಕೆ? ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ನಿಜಕ್ಕೂ ಈ ಘಟನೆಗಳ ಹಿಂದೆ ಭಾರತ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ಈ ಬಾರಿ ಅವರು ಮತ್ತದೇ ಆಪರೇಷನ್ ಸಿಂಧೂರ್ ವಿಷಯವನ್ನ ಆಪರೇಷನ್ ಮಾಡ್ತಾ ಇದ್ದಾರೆ. ಅವತ್ತು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಘರ್ಷಕ್ಕೆ 11 ಫ್ಲೈಟ್ಗಳು ಬಲಿಯಾಗಿದ್ವು. ಹಾಗೇನೆ ಆ ಸಂಘರ್ಷ ಮುಂದುವರೆದಿದೆ ಆದಲ್ಲಿ ಅಲ್ಲಿ 16 ಮಿಲಿಯನ್ನಷ್ಟು ಮಂದಿ ಸಾವನ್ನಪ್ತಾ ಇದ್ರು. ಅದೆಲ್ಲವನ್ನ ನಾನು ತಪ್ಪಿಸಿದ್ದೀನಿ. ಹೀಗಾಗಿ ನನಗೆ ಈ ಬಾರಿ ಆದ್ರೂ ನೊಬೆಲ್ ಕೊಡಿ ಅಂತ ಟ್ರಂಪ್ ಹೇಳಿಕೊಂಡಿದೆ. ಆದ್ರೆ ಟ್ರಂಪ್ರ ಈ ಹೇಳಿಕೆಯನ್ನ ನೊಬೆಲ್ ಕೊಡೋರು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೋ ನೋಡ್ಬೇಕು. ಕಳೆದ ಬಾರಿ ಪಾಕಿಸ್ತಾನ, ಆರ್ಮೇನಿಯಾ, ಅಜರ್ಬೈಜಾನ್, ಥೈಲ್ಯಾಂಡ್, ಕಾಂಬೋಡಿಯಾ ಹಾಗೂ ಇಸ್ರೇಲ್ಗಳು ಟ್ರಂಪ್ಗೊಂದು ನೊಬೆಲ್ ಕೊಟ್ಟುಬಿಡಿ ಅಂತ ಕೇಳಿದ್ವು. ಆದ್ರೆ ಕಳೆದ ಬಾರಿಯ ನೊಬೆಲ್ ಪ್ರೈಸು ವೆನಿಜುವೆಲಾದ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಕಾಡೊ ಪಾಲಾಯ್ತು. ಅಲ್ಲಿಗೆ ಟ್ರಂಪ್ಗೆ ದೊಡ್ಡ ನಿರಾಸೆ. ಇನ್ನು ಈಗ ಮತ್ತೆ ನೊಬೆಲ್ ಪ್ರಕ್ರಿಯೆ ಆರಂಭ ಆಗಿದೆ. ಹೀಗಾಗಿ ಟ್ರಂಪ್ ಮತ್ತೆ ನೋಬೆಲ್ಲು ಅಂತ ಕನವರಿಸ್ತಾ ಇದೆ. ಆ ಕನವರಿಕೆಯನ್ನ ಕೇಳಿಸ್ಕೊಂಡಿರೋ ಶಾಬಾಜು, ಮುನೀರು ಇಬ್ರು ಕೂಡ ಟ್ರಂಪ್ಗೊಂದು ನೊಬೆಲ್ ಕೊಟ್ಟುಬಿಡಿ, ಪಾಕಿಸ್ತಾನ ಅವರನ್ನ ನಾಮಿನೇಟ್ ಮಾಡುತ್ತೆ ಅಂತ ಹೇಳಬಹುದು. ಆದ್ರೆ ಮಟಾಶ್ ಲೆಗ್ಗಳು ಮೊದಲೇ ಕಾಲಿಟ್ರೆ ಈ ಬಾರಿನೂ ಟ್ರಂಪ್ಗೆ ನೊಬೆಲ್ ಸಿಕ್ಕದಂಗೆ ಅಲ್ವಾ? ಇಲ್ಲಿ ಪಾಕಿಸ್ತಾನಿಗಳನ್ನ ಮಟಾಶ್ ಲೆಗ್ಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರಿಗೆ ಅವರನ್ನೇ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅವರ ಸೈನಿಕರ ಜೀವಗಳನ್ನ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಸೇನೆ ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆಗಳ ಪೈಕಿ ಒಂದು. ಅಲ್ಲಿ ಸುಮಾರು 5,40,000 ಮಂದಿ ಸೈನಿಕರಿದ್ದಾರೆ. ಈ ಪಾಕಿಸ್ತಾನ ಜಗತ್ತಿನಲ್ಲಿರೋ 10 ಪ್ರಬಲ ಸೇನೆಗಳಲ್ಲಿ ಒಂದು ಅಂತ ಅನಿಸ್ಕೊಳ್ಳುತ್ತೆ. ಪಾಕ್ನ ಬಳಿ 170 ಅಣು ಸಿಡಿತಳೆಗಳಿವೆ. ಅಲ್ಲಿ ಅಮೆರಿಕ, ಚೈನಾ, ಯುಕ್ರೇನ್ಗಳು ಕೊಟ್ಟಿರುವ ಸಾಕಷ್ಟು ಆಯುಧಗಳು ಇವೆ. ಚೈನಾದ ಏರ್ಕ್ರಾಫ್ಟ್ಗಳು, ಮಿಸೈಲ್ಗಳು ಎಲ್ಲವೂ ಇವೆ. ಸೊ ಇಷ್ಟೆಲ್ಲಾ ದೊಡ್ಡ ಸೇನೆಯನ್ನ ಹೊಂದಿದ್ರು ಕೂಡ ಪಾಕಿಗಳು ತಮ್ಮದೇ ನೆಲದಲ್ಲಿನ ಒಂದು ಕಾಲದಲ್ಲಿ ತಾವೇ ಹುಟ್ಟಿಸಿದ ತಾಲಿಬಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಂತೂ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಖೈಬರ್ನಲ್ಲಿ ನಿಂತು ಬಡಿದಾಡ್ತಾ ಇದ್ದ TTP ಈಗ ಬಲೂಚಿಸ್ತಾನಕ್ಕೆ ಕಾಲಿಟ್ಟಿದೆ. ಆ ಮೂಲಕ ಬಲೂಚ್ ಹೋರಾಟಕ್ಕೂ ಕೂಡ ಒಂದಷ್ಟು ಬಲ ಬಂದಂತಾಗಿದೆ. ಗೆಳೆಯರೆ, ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ TTPಗಳು ಸೇರಿ ಪಾಕಿಸ್ತಾನದ ಆರ್ಮಿಯನ್ನ ಎಷ್ಟರ ಮಟ್ಟಿಗೆ ಕಾಡ್ತಾ ಇವೆ ಅಂದ್ರೆ, ಕಳೆದ 4 ದಿನಗಳಲ್ಲಿ 42 ಮಂದಿ ಪೊಲೀಸರನ್ನ, ಅರೆಸೇನಾ ಪಡೆಗಳನ್ನ ಹಾಗೂ ಸೈನಿಕರನ್ನ ಮೇಲಕ್ಕೆ ಕಳುಹಿಸಿವೆ. ಜುಲೈ 6ನೇ ತಾರೀಕಿನಂದು ಬಲೂಚಿಸ್ತಾನದ ಮಂಗಿ ಡ್ಯಾಮ್ ಬಳಿಯಲ್ಲಿ ಶುರುವಾದ ಈ ಸಂಘರ್ಷ ಇವತ್ತಿಗೂ ಮುಂದುವರಿತಾ ಇದೆ. 6ನೇ ತಾರೀಕು ಅಲ್ಲಿನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆದಿತ್ತು. ಅಲ್ಲಿ ಒಟ್ಟು 9 ಮಂದಿ ಪೊಲೀಸರು ಸಾವನ್ನಪ್ಪಿದ್ರು. ಆ ಬಳಿಕ ಅಲ್ಲಿಗೆ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಹಾಗೂ ಸೇನೆ ಕೂಡ ಬಂತು. ಅವರ ವಿರುದ್ಧ ಕೂಡ ಬಂದೂಕುದಾರಿಗಳು ಹೋರಾಟಕ್ಕೆ ನಿಂತರು. ಇನ್ನು ಜುಲೈ 7 ಮತ್ತು 8ನೇ ತಾರೀಕಿನಂದು ನಡೆದ ಆ ಹೋರಾಟದಲ್ಲಿ ಹೋರಾಟಗಾರರ ಕೈ ಮೇಲಾಯ್ತು. ಪೊಲೀಸರು ಮತ್ತು ಸೇನಾಪಡೆಗಳು ಅಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ವು. ಅಲ್ಲಿ ಪ್ರತ್ಯೇಕತಾವಾದಿಗಳು ಪೊಲೀಸರನ್ನ, ಪ್ಯಾರಾಮಿಲಿಟರಿಯನ್ನ ಆಂಬುಷ್ ಮಾಡಿದ್ವು. ಆ ಅಟ್ಯಾಕ್ ನಲ್ಲಿ ಸಾಕಷ್ಟು ಮಂದಿ ಬಲಿಯಾದ್ರು. ಕೇವಲ 4 ದಿನದಲ್ಲಿ 27 ಮಂದಿ ಪೊಲೀಸ್ ಹಾಗೂ ಪ್ಯಾರಾಮಿಲಿಟರಿ ಸಿಬ್ಬಂದಿ ಹಾಗೂ 11 ಮಂದಿ ಸೈನಿಕರನ್ನ ಪಾಕಿಸ್ತಾನ ಕಳೆದುಕೊಳ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದ್ರೆ, ಪಾಕಿಸ್ತಾನದ ಸೇನೆ ಮತ್ತು ಫ್ರಂಟಿಯರ್ ಕೋರ್ ಬಂದ ನಂತರ TTP ಉಗ್ರರು ಪಾಕಿಸ್ತಾನದ ಒಟ್ಟು 18 ಮಂದಿ ಪೊಲೀಸರನ್ನ ಪರ್ವತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅವರನ್ನ ಅಲ್ಲಿ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಲಾಗಿತ್ತು. ಅದು ಯಾವಾಗ TTP ಮೇಲೆ ಫ್ರಂಟಿಯರ್ ಕೋರ್ ದಾಳಿ ಮಾಡ್ತೋ ಆಗ ಅಲ್ಲಿದ್ದ 18 ಮಂದಿ ಪೊಲೀಸರನ್ನ TTP ಕೊಂದು ಮುಗಿಸ್ತು. ಆ ಪೊಲೀಸರು ಬಲೂಚಿಸ್ತಾನದ ವಿವಿಧ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಆ ಸಂದರ್ಭದಲ್ಲೇ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನದ ರಾಷ್ಟ್ರೀಯ ಹೆದ್ದಾರಿ 25ರಲ್ಲಿ ಪಾಕ್ ಸೇನೆಯ ವಾಹನವನ್ನು ಅಡ್ಡಗಟ್ಟಿತ್ತು. ಆ ದಾಳಿಯಲ್ಲಿ ಒಟ್ಟು 11 ಮಂದಿ ಸೈನಿಕರು ಬಲಿಯಾದ್ರು. 10 ಮಂದಿ ಜೂನಿಯರ್ ಕಮಿಷನ್ಡ್ ಆಫೀಸರ್ಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ದಾಳಿಗಳ ಬಗ್ಗೆ ಜಗತ್ತಿಗೆ ಅದಾಗಿ ಗೊತ್ತಾಗಿಬಿಟ್ರೆ ಹೇಗೆ? ಹೀಗಾಗಿನೇ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಮಾಧ್ಯಮಗಳಿಗೆ ಕೊಡುವ ಪ್ರಯತ್ನವನ್ನ ಪಾಕಿಸ್ತಾನ ಸೇನೆಯ ISPR ಮಾಡಿದೆ.
ಅಲ್ಲಿನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಈವರೆಗೂ ನಾವು 54 ಮಂದಿ ಮಿಲಿಟೆಂಟ್ಗಳನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೇನೆ ಇನ್ನಷ್ಟು ಮಿಲಿಟೆಂಟ್ಗಳಿಗಾಗಿ ಹಂಟಿಂಗ್ ಶುರುವಾಗಿದೆ. ಬಲೂಚಿಸ್ತಾನದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಅವರನ್ನ ಬಿಡೋದಿಲ್ಲ, ನಾವು ಹುಡುಕಿ ಹೊಡಿತೀವಿ ಅಂತ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಬಲೂಚಿಸ್ತಾನದಲ್ಲಿ ಕೇವಲ BLA ಮಾತ್ರ ಪಾಕ್ ಸೇನೆಯ ಮೇಲೆ ದಾಳಿ ಮಾಡ್ತಾ ಇಲ್ಲ, ಬದಲಾಗಿ ಅಲ್ಲಿ TTP ಕೂಡ ಸೇರ್ಕೊಂಡಿದೆ. ಹೀಗಾಗಿ ಅವರಿಬ್ಬರು ಒಟ್ಟಿಗೆ ಸೇರಿರೋದ್ರಿಂದ ಅವರ ಶಕ್ತಿ ಹೆಚ್ಚಾಗ್ತಾ ಇದೆ, ನಮಗೆ ನಷ್ಟ ಸಂಭವಿಸ್ತಾ ಇದೆ ಅಂತ ಚೌಧರಿ ಹೇಳಿದ್ದಾರೆ. ಇನ್ನು ಈ ಪ್ರೆಸ್ ಮೀಟ್ ಅಲ್ಲಿ ಚೌಧರಿ ಮುಖ್ಯವಾದ ವಿಷಯವನ್ನ ಮರೆತೇ ಇಲ್ಲ. ಪಾಕಿಸ್ತಾನದಲ್ಲಿ ನಡೀತಾ ಇರುವ ಈ ಎಲ್ಲಾ ಘಟನೆಗಳಿಗೂ ಕಾರಣ ಭಾರತ ಮತ್ತು ಕಾಬೂಲ್ ಅನ್ನೋ ಆರೋಪವನ್ನ ಚೌಧರಿ ಮಾಡಿದ್ದಾರೆ. ಇಲ್ಲಿ ಭಾರತ ಮತ್ತು ತಾಲಿಬಾನಿಗಳ ನೆರವಿಲ್ಲದೆ ಈ ದಾಳಿಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಬಲೂಚ್ ಹೋರಾಟಗಾರರಿಗೆ ಸಾಕಷ್ಟು ನೆರವನ್ನ ಕೊಡ್ತಾ ಇದೆ ಅನ್ನೋ ಆರೋಪವನ್ನ ಚೌಧರಿ ಮಾಡಿದ್ದಾರೆ. ಆದ್ರೆ ಭಾರತ ಮಾತ್ರ ಚೌಧರಿಯ ಮಾತುಗಳನ್ನು ಕೇಳಿ ಒಮ್ಮೆ ನಕ್ಕು ಸುಮ್ಮನಾಗಿದೆ. ಇನ್ನು ತಾಲಿಬಾನಿಗಳು ಪಾಕಿಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಸೊ ಪಾಕ್ ಏನೇ ಬಾಯ್ ಬಿಡ್ಕೊಂಡ್ರು ಕೂಡ ಅವರಿಗೆ ಆಗ್ತಾ ಇರೋ ಹಿನ್ನಡೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗೆಳೆಯರೆ, 2025 ಪಾಕಿಸ್ತಾನಕ್ಕೆ ಕರಾಳ ವರ್ಷ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇಸ್ಲಾಮಾಬಾದ್ ಮೂಲದ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಅಂಡ್ ಸೆಕ್ಯೂರಿಟಿ ಕೊಟ್ಟಿರೋ ವರದಿಯಂತೆ 2024ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 2025ರಲ್ಲಿ ಪಾಕಿಸ್ತಾನ ಕಳೆದುಕೊಂಡಿರುವ ಪೊಲೀಸರು, ಪ್ಯಾರಾಮಿಲಿಟರಿ ಹಾಗೂ ಸೈನಿಕರ ಸಂಖ್ಯೆ ತುಂಬಾನೇ ಹೆಚ್ಚಿದೆಯಂತೆ. 2024ಕ್ಕೂ 2025ಕ್ಕೂ 74% ಸಾವುಗಳು ಹೆಚ್ಚಾಗಿವೆಯಂತೆ. ಇನ್ನು ಈ ಬಾರಿ ಆ ಲೆಕ್ಕ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋ ವರದಿ ಕೂಡ ಅಲ್ಲಿ ಪಾಕಿಸ್ತಾನ ಸೇನೆಗೆ ಸಿಕ್ಕಿದೆ. ಹೀಗಾಗಿನೇ ಪಾಕಿಸ್ತಾನದ ಸೇನೆ ಬಲೂಚ್ ಹೋರಾಟಗಾರರ ವಿರುದ್ಧ ಹಾಗೂ TTPಯ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಅದು ಸಾಧ್ಯ ಆಗದೇ ಇರೋದಕ್ಕೆ ಭಾರತ ಮತ್ತು ತಾಲಿಬಾನ್ಗಳ ಮೇಲೆ ಆರೋಪವನ್ನು ಹೊರಿಸ್ತಾ ಇರೋದು. ಗೆಳೆಯರೆ, ಇಲ್ಲಿ ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ಜೊತೆಯಲ್ಲಿ 1947ರಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಪಾಕಿಸ್ತಾನ ಸರ್ಕಾರ ಮಾತ್ರ ಬಲೂಚ್ ಹೋರಾಟಗಾರರಿಗೆ ಬಿರಿಯಾನಿ ವಾಸನೆಯನ್ನ ತೋರಿಸಿಕೊಂಡು ಅವರ ಹೋರಾಟವನ್ನ ಹಳ್ಳ ಹಿಡಿಸಿದೆ. ಅದು ಯಾವಾಗ ಬಲೂಚ್ ಹೋರಾಟಗಾರರು ಪಾಕಿಗಳು ಹೇಳದ ಹಾಗೆ ಕೇಳಲಿಲ್ವೋ ಆಗ ಅಲ್ಲಿನ ಗಂಡು ಮಕ್ಕಳನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ತಳ್ಳಿದೆ. ಅಲ್ಲಿ ಆ ಹುಡುಗರನ್ನ ಕೊಂದು ಕೂಡ ಹಾಕಿದೆ. ಇನ್ನು ಪಾಕಿಗಳ ಕೃತ್ಯದ ವಿರುದ್ಧ ಅಲ್ಲಿನ ಮಹಿಳೆಯರು ಕೂಡ ಹೋರಾಟಕ್ಕೆ ಧುಮುಕಿದ್ದಾರೆ. ಅವರನ್ನ ಕೂಡ ಪಾಕಿ ಪಡೆಗಳು ಬಂಧಿಸಿ ಜೈಲಿಗಟ್ಟಿವೆ. ಇನ್ನು ವಿದೇಶಗಳಲ್ಲಿ ನೆಲೆಸಿರುವ ಬಲೂಚರು ಪಾಕ್ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಬಲೂಚ್ ಹೋರಾಟಗಾರರು ಗ್ವಾದಾರ್ ಬಂದರು ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಇರುವ ಚೈನಾದ ಇನ್ವೆಸ್ಟ್ಮೆಂಟ್ಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇವೆ. ಅದರ ಜೊತೆಗೆ ಆತ್ಮಾಹುತಿ ದಾಳಿಗಳನ್ನು ಕೂಡ BLA ಹಾಗೂ ಇನ್ನಿತರೆ ಬಲೂಚ್ ಹೋರಾಟ ಸಂಘಟನೆಗಳು ಮಾಡ್ತಾ ಇವೆ. ಇತ್ತೀಚೆಗೆ ಜಾಫರ್ ಎಕ್ಸ್ಪ್ರೆಸ್ನ ಹೈಜಾಕ್ ಮಾಡಿದ್ದ ಬಲೂಚ್ ಹೋರಾಟಗಾರರು ಅದರಲ್ಲಿದ್ದ ಪಾಕಿ ಸೈನಿಕರನ್ನ ಹಾಗೂ ಪಂಜಾಬಿ ನಾಗರಿಕರನ್ನ ಕೊಂದು ಹಾಕಿದ್ದು ಜಾಗತಿಕವಾಗಿ ದೊಡ್ಡ ಸುದ್ದಿಯನ್ನ ಮಾಡಿತ್ತು. ಆ ಬಳಿಕ ಬಲೂಚಿಸ್ತಾನದಲ್ಲಿ ಯಾವುದೇ ಪಂಜಾಬಿ ಕಂಡ್ರೂ ಕೂಡ ಅವರನ್ನ ಕೊಲ್ಲೋದಾಗಿ ಬಲೂಚ್ ಹೋರಾಟಗಾರರು ಹೇಳಿದ್ರು. ಹೀಗೆ ಪಾಕ್ ವಿರುದ್ಧ ದೊಡ್ಡ ಯುದ್ಧಕ್ಕೆ ಮುಂದಾಗಿದ್ದ ಬಲೂಚರಿಗೆ ಈಗ TTPಯ ಬೆಂಬಲ ಸಿಕ್ಕಿದೆ. ಸದ್ಯ TTPಗೆ ಖೈಬರ್ ಪಖ್ತೂನ್ಖ್ವಾ ಬೇಕು, ಬಲೂಚ್ ಹೋರಾಟಗಾರರಿಗೆ ಬಲೂಚಿಸ್ತಾನ ಬೇಕು. ಸೊ ಇಬ್ಬರು ಒಟ್ಟಿಗೆ ಹೋರಾಟವನ್ನು ಮಾಡಿದ್ದೇ ಆದಲ್ಲಿ ಪಾಕ್ನಿಂದ ಬಿಡಿಸ್ಕೊಳ್ಳೋದು ಸುಲಭ ಅಂತ ಅವರಿಗೆ ಅರ್ಥ ಆಗಿದೆ. ಆದರೆ ಈ ಎರಡೂ ಶಕ್ತಿಗಳು ಒಂದಾಗಿರೋದ್ರ ಹಿಂದೆ ಭಾರತ ಇದೆ ಅನ್ನೋ ಆರೋಪವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಬಟ್ ಇಲ್ಲಿ ಭಾರತ ಮಾತ್ರ ಯಾವುದಕ್ಕೂ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಸೊ ಸೂಕ್ಷ್ಮತೆಯನ್ನ ಅರಿತಿರೋರಿಗೆ ಇದರ ಹಿಂದಿನ ಮರ್ಮ ಅರ್ಥ ಆಗಬಹುದು. ಇನ್ನು ಪಾಕಿಗಳನ್ನ ಅಲ್ಲಿನ ಜನ ಕೇವಲ ಖೈಬರ್ ಮತ್ತು ಬಲೂಚ್ನಲ್ಲಿ ಮಾತ್ರ ಕಾಡ್ತಾ ಇಲ್ಲ, ಬದಲಾಗಿ ಅವರನ್ನ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಕಾಡ್ತಲೇ ಇದೆ. ಅಲ್ಲಿನ JAAC ಅಂದ್ರೆ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪಾಕ್ ವಿರುದ್ಧ ಬೀದಿಗಿಳಿದಿದೆ. ಅವರ ಹೋರಾಟ ಈಗ 40 ದಿನಗಳನ್ನು ದಾಟಿದ್ದು, ವಿದೇಶಗಳಲ್ಲಿ ಇರುವ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಮಂದಿ ಕೂಡ ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಲಂಡನ್ ಅಂಥದ್ದೇ ಪ್ರತಿಭಟನೆಗೆ ಸಾಕ್ಷಿ ಕೂಡ ಆಗಿದೆ. ಸೊ ಇಲ್ಲಿ ಪಾಕ್ ಸರ್ಕಾರಕ್ಕೆ ಖೈಬರ್, ಬಲೂಚ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರಗಳು ತಲೆನೋವಾಗಿ ಪರಿಣಮಿಸ್ತಾ ಇವೆ. ಇದರ ನಡುವೆ ಪಾಕ್ನಲ್ಲಿ ದುರಂದರಗಳ ಆಟ, TTP ಮತ್ತು ಬಲೂಚರ ಕಾಟ ಕೂಡ ಶುರುವಾಗಿರೋದ್ರಿಂದ ವಿಶ್ವದ ಬಲಿಷ್ಠ ಸೇನೆಗೆ ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ. ಇದು ಗೆಳೆಯರೆ ಕೇವಲ 4 ದಿನಗಳಲ್ಲಿ 40ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ, ಅರೆಸೇನಾ ಪಡೆಗಳನ್ನ ಹಾಗೂ ಸೈನಿಕರನ್ನ ಕೊಂದಿರುವ TTP ಹಾಗೂ ಬಲೂಚ್ ಹೋರಾಟಗಾರರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.